Hello guys, welcome back to our YouTube channel, Siblings World YouTube channel. ಇವತ್ತಿನ ವ್ಲಾಗ್ ಏನಂತಂದರೆ ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿರ್ತೀರ, ಗೋಯಿಂಗ್ ಟು ತಿರುಪತಿ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾ ಇದ್ದೀನಿ. ತಿರುಪತಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಏನು ಅಂತೆಲ್ಲ ಈ ವ್ಲಾಗಲ್ಲಿ ಇರುತ್ತೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದು ನಾನು ನನ್ನ ಫ್ಯಾಮಿಲಿಯಲ್ಲಿ ನಾನೊಬ್ಬಳೆ, ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ಸದ್ಯಕ್ಕೆ ಟೈಮು 11 o'clock ಆಗಿಬಿಟ್ಟಿದೆ. ಸಾರಿ, ಆರೆಂಜ್ ಬಿದ್ದೋಯ್ತು. 11 o'clock ಆಗಿದೆ. ಇವಾಗ ನಾವು ಅಲ್ಲಿ ಬಿಟ್ಟು ಬ್ಯಾಂಗ್ಳೂರಲ್ಲಿ ಇವಾಗ ಸ್ಟಾರ್ಟ್ ಆಗಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಟ್ರಾವೆಲಿಂಗಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ. ಓಕೆ ಬನ್ನಿ. ನಮ್ಮ ಜೊತೆ ಇದ್ದಾರೆ ದಿ ಗ್ರೇಟ್ ಮನೋಜ್. ಹಾಯ್ ಹೇಳಿ ನಮ್ಮ ವ್ಲಾಗಿಗೆ. ಆ್ಯಂಡ್ ಇವರು ಹೊಸ ಒಬ್ಬರು ನಮ್ಮ ವ್ಲಾಗಿಗೆ. ಇವ್ರ ಹೆಸರು ಹೇಮಂತ್ ಅಲಿಯಾಸ್, ನಾವು ಹೇಮಿ ಅಂತ ಕರಿತೀವಿ. ಹೇಮಿನ ಎಲ್ಲರೂ ಮೀಟ್ ಮಾಡಿ. ಹಾಯ್. ಇಲ್ಲಿ ನೋಡಿ, ಇಲ್ಲಿ ಒಬ್ರು ಆಗ್ಲೂ ಮಲ್ಕೊಂಡ್ಬಿಟ್ಟಿದ್ದಾರೆ ಫೋನ್ ನೋಡ್ಕೊಂಡು. ಸ್ವಲ್ಪ ಫೇಸ್ ತೋರಿಸಿ. ಇವರೆಲ್ಲ ಫೇಸ್ ತೋರಿಸಲ್ಲ. ಸೊ ಇಲ್ಲಿ ಇವ್ರು ನೋಡಿ, ಇವರಿಬ್ರು ಆಲ್ರೆಡಿ ಮಲ್ಕೊಂಡಿದ್ದಾರೆ. ಪ್ರಶಾಂತ್, ಹಾಯ್ ಮಾಡು ಪ್ರಶಾಂತ್ ನಮ್ಮ ಚಾನಲ್ಲಿ. ಕಾರ್ತಿ ಆಲ್ರೆಡಿ ಮಲ್ಕೊಂಡಿದ್ದಾನೆ. ಇವರೆಲ್ಲ ಶೈ ಗೈಸ್. ಸೊ ಇವರೆಲ್ಲ ಫೇಸ್ ತೋರಿಸಲ್ಲ. ಇಯರ್ ಕೌಂಟ್ಸ್ ಧನು. ಇದು ನೋಡಿ ಧನು, ನೋಡಿ ಲಾಲಿಪಾಪ್ ತಿಂದಿದ್ದಾನೆ ನೋಡಿ ಗೈಸ್. ಧನು ಏನಾದ್ರು ಹೇಳಿದನು? ಕೇಳಿಸಲ್ಲ. ಆಂಟಿ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಹೇಳು. ನೀವೆಲ್ಲ ಗೊತ್ತಲ್ಲ ಇವ್ರು ಯಾರು ಅಂತ ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಹಣ್ಣಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಲಾಲಿಪಾಪ್ ತಿಂತಾ ಇದ್ದೀವಿ. ಒಂದು ಹೇಮಂತದು ಲಾಲಿಪಾಪ್ ತಿಂತಾ ಇದ್ದೀವಿ ಗೈಸ್. ಆಂಟಿ ಮಲ್ಕೊಂಡಿದ್ದಾರೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಗೊತ್ತಾಯ್ತಲ್ವ. ನಾವು ಅಂದರೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ತರಿಸ್ತೀವಿ. ಗುಡ್ ಮಾರ್ನಿಂಗ್. ನಾವಿವಾಗ ತಿರುಪತಿ ರೀಚ್ ಆಗಿದ್ದೀವಿ. ಅಲ್ಲೇ ನಿಂತು ಕೇಳಿಸಲ್ವಾ? ಇವಾಗ ತಾನೇ ತಿರುಪತಿ ರೀಚ್ ಆಗಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ, ನಮ್ಮ ಕಲಿಗೆ ಒಬ್ಬರು ಇದ್ದಾರೆ, ಅವ್ರು ಬರ್ತಾರೆ. ಸೊ ಮತ್ತೆ ಇಲ್ಲಿ ನನ್ನ ಟಿಕೆಟ್ ತೊಗೊಳ್ಳೋದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ. ಸೊ ಅದಕ್ಕೋಸ್ಕರ ಒಬ್ರು ಯಾರಾದರೂ ಗೊತ್ತಿರೋರು ಅವ್ರಿಗೋಸ್ಕರ ವೆಯ್ಟ್ ತಿರುಪತಿ ನೋಡಿ. ಅಂದರೆ ನಾವಿನ್ನೂ ತಿರುಮಲಗೆ ಹೋಗಿಲ್ಲ, ತಿರುಪತಿಲೇ ಇದ್ದೀವಿ. ಬಸ್ ಇಳ್ಕೊಂಡಿರುವಾಗ. ಸೊ ಅಲ್ಲಿ ತಿರುಮಲಗೆ ಹೋಗಬೇಕು. ಅವ್ರು ಬಂದಿದ್ದಾರೆ, ಇಲ್ಲಿ ಏನಾದ್ರು ತಿಳ್ಕೊಂಡು ಮೇಲೂ ಸರಿ ನೋಡ್ಬಿಡಿ. ಆಮೇಲೆ ಇದು ನೋಡಿ ಗೈಸ್, ಫಾಲ್ಸಲ್ಲೆಲ್ಲ ಇಲ್ಲಿ ಇದಾಕಿದ್ದಾರೆ. ಫಾಲ್ಸಲ್ಲೆಲ್ಲ ಗೋವಿಂದ ನಾಮ ಹಾಕಿದ್ದಾರೆ ನೋಡಿ. ಟೈಮ್ ಆಗಲೇ ಆ್ಯಕ್ಚುಲಿ ನಾವು ಬೇಗ ಬರ್ತೀವಿ ಅಂದ್ಕೊಂಡೆ, ಲೇಟ್ ಆಗಿದೆ. 5:30 ಆಗಿದೆ ರೀಚ್ ಆಗೋಕ್ಕೆ. 5:20 ರೀಚ್ ಆಗಿದ್ದೀವಿ. ಸ್ವಲ್ಪ ಲೇಟ್ ಆಯಿತು. ಎಕ್ಸ್ಪೆಕ್ಟೆಡ್ ಟೈಮ್ಗೆ ರೀಚ್ ಆಗಿಲ್ಲ ಗೈಸ್, ಸ್ವಲ್ಪ ಲೇಟ್ ಆಯಿತು. ಆದರೂ ಓಕೆ. ಬಟ್ ಏನೋ ಒಂದು ಸಿಗೋದೆಲ್ಲ 11 o'clock ಅಂತ. ಇಟ್ಸ್ ಫೈನ್. ನಮ್ಮ ಫ್ರೆಂಡ್ ಬಂದ ಮೇಲೆ ಸಿಗ್ತೀವಿ. ಸೊ ಗೈಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದ್ವಿ. ಯಾಕಂದರೆ ಮತ್ತೆ ಸ್ಟೆಪ್ಸ್ ತೊಗೊಂಡು ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಸಿಗಲ್ಲ ಅಂತ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಸ್ಟೆಪ್ಸಿಂದ ಹೋಗ್ಬೇಕು. ಸೊ ಎಂಟ್ರೆನ್ಸಲ್ಲಿ ಸೊ ಬ್ರೇಕ್ಫಾಸ್ಟ್ ಮಾಡೋ ಬಂದಿದ್ದು ನಾನು ಏನು ತೊಗೊಂಡಿದ್ದೀನಿ. ನಾವಿವಾಗ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಹಿಂದೆ ಓಡೋಗ್ತಿದ್ದಾರೆ ಗೈಸ್. ಎಲ್ಲ ಶೈ ಹೇಳು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಎನರ್ಜಿ ನೋಡಿ ಯಾವ ಥರ ಇದೆ. ಆಮೇಲೆ ನೋಡೋಣ. ಅವಾಗ ಇದಕ್ಕೆ ಹೋಗಿದ್ವಲ್ಲ ಅರುಣಾಚಲಮ್ಗೆ,
ಅದಾದಮೇಲೆ ಫುಲ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಫುಲ್ ಎನರ್ಜಿ ಡೌನ್ ಆಗ್ಬಿಟ್ಟಿತ್ತು. ಇವಾಗಲೂ ಅದೇ ಥರ ಅನಿಸುತ್ತೆ. ನೋಡೋಣ ಬನ್ನಿ. ಇಲ್ಲೆಲ್ಲ ಮಾತ ಪೂಜೆ ಮಾಡ್ಬೋದು ಗೈಸ್, ಅಲ್ಲಿ ಬೇಕಂತ ಮಾಡ್ಬೋದು. ಮಾಡ್ತಾರ ಏನು ಮಾಡಲ್ಲ ನಾನೇನು ಏನು ಮಾಡಲ್ಲ ನೋಡಿ 1500ಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಆಮೇಲೆ ಒಂದು RS ತೊಗೊಂಡ್ಬಿಟ್ಟು ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ. ಆಮೇಲೆ ಫೈನಲಿ ಗೈಸ್ ನೋಡಿ ಸ್ಟೆಪ್ಸ್ ಇಂದ ಬಂದು ಕಂಪ್ಲೀಟ್ ಆಯಿತು. ಫುಲ್ಲು ಕಾಲು ನೋಡಿ 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 ಆಗ್ಬಿಟ್ಟಿದೆ ಕಾಲೆಲ್ಲ ಫುಲ್ಲು. ಅರುಣಾಚಲಮ್ಗೆ ಹೋಗಿದೆ, ನಂಗೆ ನೆನಪಾಗ್ತಿದೆ, ಅಷ್ಟು ಕಾಲು ನೋವು ಬಂದಿದೆ. ಸೊ ಇವಾಗ ಹೋಗಿ ರೂಮ್ನ ಸರ್ಚ್ ಮಾಡಬೇಕು. ಬನ್ನಿ ರೂಮ್ ಸರ್ಚ್ ಮಾಡಿ ಆಮೇಲೆ ಅಲ್ಲಿ ಸಿಗೋಣ. ಎಲ್ಲರೂ ಹೇಗಿದ್ದಾರೆ ಅಂತ ನೋಡ್ತೀನಿ ಬನ್ನಿ. ಇವ್ ನೋಡಿ ಇವರಿಬ್ಬರು ಏನು ಗೊತ್ತಾ ಗೈಸ್, ನಡ್ಕೊಂಡು ಬಂದಿರೋ ವೇ ಅಲ್ಲಿ ಆಲ್ಮೋಸ್ಟ್ ಇವ್ರು 3 ಜನ ತಿನ್ಕೊಂಡೇ ಬಂದವ್ರೆ. ಈ ಕಡೆ ತೋರಿಸಿ ಸ್ವಲ್ಪ ಫೇಸು. ಇವ್ ನೋಡಿ ಇವ್ ನೋಡಿ ಇವನು ಐ ಈ ಕಡೆ ಇಲ್ಲ ಗೈಸ್ ಅವರೇ ತಿದ್ದಿರೋದು ನನ್ನ ಮೇಲೆ. ಸೊ ಇವಾಗ ಬನ್ನಿ ರೂಮ್ ಮುಡ್ಕೋಣ. ನೋಡಿ ಎಷ್ಟು ಜನ ಎಲ್ಲ ಮುಗಿಸಿ ಎಲ್ಲ ನಡ್ಕೊಂಡು ಬಂದು ಎಲ್ಲ ಇಲ್ಲಿದ್ದಾರೆ. ಸೊ ಇವಾಗ ರೂಮ್ ಮುಟ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ. ಬಾಯ್. ಸೊ ನಿಮಗೆಲ್ಲರೂ ಗೊತ್ತಿರುತ್ತೆ ತಿರುಪತಿಲಿ ಅದು ವೀಕೆಂಡ್ಸ್ ಅಂದರೆ ತುಂಬಾ ಕ್ರೌಡ್ ಇರುತ್ತೆ ಅಂತ. ಅದೇ ರೀಸನ್ಗೆ ನಾವು ಹೋದಾಗಲೂ ತುಂಬಾ ಕ್ರೌಡ್ ಇತ್ತು. ನಮಗೆ ಯಾವುದೇ ಥರ ಟೈಮ್ ಸಿಕ್ಕಿಲ್ಲ. ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗ ದರ್ಶನ ಮಾಡೋಕ್ಕಾದರೆ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಸೊ ನಾವು ಅದಕ್ಕೆ ಬೇಗನೆ ರೆಡಿ ಆಗಿಬಿಟ್ಟು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಯಾವುದೇ ಥರ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಎಲ್ಲ ಫ್ರೆಶ್ ಅಪ್ ಆದಮೇಲೆ. ಸೊ ನಾನು ಅದಕ್ಕೆ ಇಲ್ಲಿ ನಾವು ಆನ್ ದಿ ವೇ ಬರ್ತಾ ಅಂದರೆ ಸ್ಟೆಪ್ಸಲ್ಲಿ ಬರಬೇಕಾದ್ರೆ ತೊಗೊಂಡಿರೋ ಫೋಟೋಸ್, ಆ್ಯನಿಮಲ್ಸ್ನ ನೋಡಿದಾಗ ತೊಗೊಂಡಿರೋ ಫೋಟೋಸ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ನಾವು ದರ್ಶನಕ್ಕೆ ಅಂತ ಬಂದಾಗ ನಮ್ಮನ್ನ ವೆಯ್ಟಿಂಗ್ ರೂಮಲ್ಲಿ ಕೂರಿಸಿದ್ರು. ಅವಾಗ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಅದನ್ನ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ. ಬರೀ ಒಂದು ವೆಯ್ಟಿಂಗ್ ರೂಮಲ್ಲೇ ಎಷ್ಟು ಜನ ಇದ್ದಾರೆ ಅಂತ. ಇನ್ನೂ ಎಷ್ಟು ವೆಯ್ಟಿಂಗ್ ರೂಮ್ ಇರ್ಬೋದು ನೀವೇ ಥಿಂಕ್ ಮಾಡಿ. ಸೊ ನಾವು ಅದೆಲ್ಲ ಆದಮೇಲೆ ಲೈಕ್ ನಾವು ಆಲ್ಮೋಸ್ಟ್ 4:30ಗೇನೋ ನಮ್ಮ ಈವ್ನಿಂಗ್ 4:30 ಸ್ಯಾಟರ್ಡೇ ಈವ್ನಿಂಗ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಮ್ಮ ಜರ್ನಿ. ನಮಗೆ ಬೆಳಗ್ಗೆ 5:15 ಆ ಥರ ನಮಗೆ ದರ್ಶನ ಆಯಿತು. ಅಲ್ಲಿವರೆಗೂ ನಾವು ವೆಯ್ಟಿಂಗ್ ರೂಮಲ್ಲಿ ಇದ್ಕೊಂಡು ಕಂಟೈನ್ಮೆಂಟಲ್ಲಿ ಇದ್ಕೊಂಡು ಅಲ್ಲೇ ಊಟ ಎಲ್ಲ ಕೊಟ್ಟಿದ್ರು, ಊಟ ಮಾಡಿಕೊಂಡು ಅಲ್ಲೇ ಇದ್ವಿ. ಆಮೇಲೆ ನಾವು ಕ್ಯೂ ಎಲ್ಲ ಮುಗಿಸ್ಕೊಂಡು ಬಂದು ದರ್ಶನ ಮಾಡೋಷ್ಟರಲ್ಲಿ ಇಷ್ಟು ಟೈಮ್ ಆಯಿತು. ದರ್ಶನ ಮಾಡಿದ ತಕ್ಷಣ ಯಾವುದೇ ಥರ ಸ್ಟ್ರೈನ್ ಅಂದರೆ ಅಷ್ಟು ಪೇಯ್ನ್ ಇದ್ದಿದ್ದು ಎಲ್ಲ ಒಂದೇ ಸರಿ ರಿಲೀಫ್ ಅನ್ನೋ ಥರ ಫೀಲ್ ಆಯಿತು. ಅದೊಂದು ಮ್ಯಾಜಿಕಲ್ ಮೂಮೆಂಟ್ ಥರನೇ ಫೀಲ್ ಆಯಿತು. ಸೊ ನನಗಂತೂ ಫಸ್ಟ್ ಟೈಮ್ ತಿರುಪತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಮತ್ತೆ ಹೋಗಬೇಕು ಅನ್ನೋ ಥರ ಫೀಲ್ ಆಗ್ತಿದೆ. ಬಂದು 2-3 ಡೇಸ್ ಆದರೂ ನನ್ನ ಮನಸ್ಸೆಲ್ಲ ತಿರುಪತಿಲೇ ಇದೆ, ಅಷ್ಟು ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಬ್ಯಾಕ್ ಗೈಸ್. ಯಾಕಂದರೆ ಲಾಂಗ್ ಟೈಮ್ ಅಂದಮೇಲೆ ಹೇಳ್ತಾ ಇದ್ದೀನಿ ವೆಲ್ಕಮ್ ಅಂತ. ಅಂದರೆ ಗೊತ್ತಾ, ನಾನು ಒಳಗಡೆ ಎಲ್ಲ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನಮಗೆ ಒಂದು ರೂಮಲ್ಲಿ
ಲಾಕ್ ಮಾಡಿಬಿಟ್ಟಿದ್ರು ದರ್ಶನ ಆಗೋಕ್ಕೆವರೆಗೂ ಅಂತ. ಸೊ ಅಲ್ಲೆಲ್ಲ ಫೋನೆಲ್ಲ ಅಲೋ ಮಾಡಿಲ್ಲ, ಫೋನೆಲ್ಲ ಇಸ್ಕೊಂಡ್ಬಿಟ್ಟು ರೂಮಲ್ಲಿ ಲಾಕ್ ಮಾಡಿಬಿಟ್ಟಿದ್ರು. ಸೊ ಅದೆಲ್ಲ ಆದಮೇಲೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಫೋನ್ ಸಿಕ್ಕಿದೆ. ಇವಾಗ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮಗೆ ನೈಟ್ ಆಯಿತಾ, ನಾವು 4:30ಗೆ ಸ್ಟಾರ್ಟ್ ಮಾಡಿದ್ದು ದರ್ಶನಕ್ಕೆ ನಿಂತ್ಕೊಂಡಿದ್ದು ಕ್ಯೂ ಅಲ್ಲಿ. ನಮಗೆ ಬೆಳಗ್ಗೆ 5 o'clock ದರ್ಶನ ಆಗಿದೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಇವಾಗ 7:30 ಆಗಿದೆ. ಸೊ ಇವಾಗ ಕೂತ್ಕೊಂಡು ಫೋನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ ಟೆಂಪಲ್ ಮುಂದೆ ಇದ್ದೀವಿ ಇವಾಗ. ಜನ ತುಂಬ ಜನ ಗೈಸ್, ಎಷ್ಟು ಕ್ಯೂ ಕಾಲೆಲ್ಲ ನೋಡ್ಬಂದ್ಬಿಟ್ಟಿದೆ, ಎಷ್ಟು ಜನ. ಇವಾಗ ದರ್ಶನ ಎಲ್ಲ ಆಗಿದೆ, ಪ್ರಸಾದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬ್ಯಾಗೇಜಲ್ಲಿ ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಕೆಳಗಡೆ ಹೋಗ್ಬೇಕು. ನೆಕ್ಸ್ಟ್ ಏನಂತ ಗೊತ್ತಿಲ್ಲ, ಹೆಂಗಾಗುತ್ತೋ ಹಂಗೆ. ಬಸ್ ಇನ್ನೂ ಬುಕ್ ಮಾಡಿಲ್ಲ, ನೋಡಬೇಕು. ಯಾಕಂದರೆ ದರ್ಶನ ಯಾವಾಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಸೊ ರಿಟರ್ನ್ ಬುಕ್ ಮಾಡಿರಲಿಲ್ಲ. ಸೊ ಇವಾಗ ಹೋಗಿ ನೋಡಬೇಕು ನಮಗೆ ಯಾವಾಗ ಅವೈಲೇಬಲ್ ಇದೆ ಏನು ಅಂತ ಬ್ಯಾಂಕಿಗೆ ಮತ್ತೆ ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಎಲ್ಲರೂ ತುಂಬ ಟಯರ್ಡ್ ಆಗಿದ್ದ ರೀಸನಿಂದ ನಾವು ಬೇರೆ ಯಾವುದೇ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿಲ್ಲ, ಬೇರೆ ಟೆಂಪಲ್ ಆಗಿರಲಿ ಏನು. ಸೊ ನಮಗೆ ಅದೇ ಟೈಮ್ಗೆ ಕರೆಕ್ಟಾಗಿ ಬಸ್ ಒಂದು ಸಿಕ್ತು. ಅದರಿಂದ ನಾವು ಬೇಗ ಬಸ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.